ಜೆಎಸ್ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿನಿಯಾಗಿ ಓದುತ್ತಿದ್ದೇನೆ. ಈ ದಿನ ನಾನು ಕೆಂಪೇಗೌಡರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಪ್ರಥಮವಾಗಿ ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು 1510 ಜನಿಸಿದರು. ಕೆಂಪೇಗೌಡರ ತಂದೆ ಕೆಂಪ ನಂಜೇಗೌಡ, ತಾಯಿ ನಿಂದಮಾಂಬೆ. ಇವರು ಕೆಂಪ, ಕೆಂಪರಾಯ, ಕೆಂಪಣ್ಣ, ಕೆಂಪಯ್ಯ ಎಂಬ ಹಲವಾರು ಹೆಸರುಗಳಿಂದ ಕರೆಯುತ್ತಿದ್ದರು. ಕೆಂಪೇಗೌಡರ ಶಿಕ್ಷಣದ ನಂತರ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚೆನ್ನಮ್ಮ ಎಂಬುವರನ್ನು ವಿವಾಹವಾದರು. ಇದೇ ಸಂದರ್ಭದಲ್ಲಿ ಅವರಿಗೆ ಯುವರಾಜನೆಂಬ ಪಟ್ಟಾಭಿಷೇಕ ಮಾಡಲಾಯಿತು. ಚಿತ್ರದುರ್ಗದ ಪಾಳೇಗಾರರು ಆಗಮಿಸಿ ಶುಭ ಕೋರಿದರು. ಕೆಂಪೇಗೌಡರ ಆಸ್ಥಾನದ ಪ್ರಮುಖರೊಂದಿಗೆ ಚರ್ಚೆ ನಡೆಸಿ ಗುಡಿ, ಪೇಟೆ, ಕೆರೆ ಮತ್ತು ಉದ್ಯಾನವನ ಸೇರಿದಂತಹ ರಾಜಧಾನಿ ಮಹಾನಗರ ಬೆಂಗಳೂರನ್ನು ನಿರ್ಮಿಸಿದರು. ಇವರು 1569ರಲ್ಲಿ ಮರಣ ಹೊಂದಿದರು. ಕೆಂಪೇಗೌಡರು ನಿರ್ಮಿಸಿದ ದೇವಾಲಯಗಳು, ಕೆರೆಗಳು, ಕೋಟೆ ಕೊತ್ತಲುಗಳು ಇಂದಿಗೂ ನಮ್ಮ ಕಣ್ಣ ಮುಂದಿದೆ. ಕೆಂಪೇಗೌಡರ ವಂಶಸ್ಥರು ಸದ್ಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿರುವ ಅರಮನೆಯಲ್ಲಿ ವಾಸವಾಗಿದ್ದಾರೆ. ಇಷ್ಟನ್ನು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ.